ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ದೇವರು ಶ್ರೇಷ್ಠವಾದ ಆಲೋಚನೆ ಇಟ್ಟಿದ್ದಾನೆ. ನನ್ನ ಪ್ರಾರಂಭದ ದಿನದಲ್ಲಿ ದೇವರನ್ನ ಸಂಧಿಸಿದಾಗ ನನಗೆ ಗೊತ್ತಿರಲಿಲ್ಲ ಇಂಥ ವಿಶೇಷವಾದ ಆಶೀರ್ವಾದ ನನ್ನ ಜೀವನದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ. ಆದರೆ ಆ ಸತ್ಯ ನಂಬುವಾಗ ಈ ದಿನ ಆಶೀರ್ವಾದ ಅನುಭವಿಸುವಂತ ಭಾಗ್ಯ ಕೊಟ್ಟಿದ್ದಾನೆ. ಇದು ಎಲ್ಲರ ಜೀವನದಲ್ಲಿ ಸತ್ಯ ಪ್ರಿಯರೇ. ಒಂದು ವೇಳೆ ನಾವು ಈ ಒಂದು ಶ್ರೇಷ್ಠವಾದ ಆಶೀರ್ವಾದ ಮಿಸ್ ಮಾಡಿಕೊಳ್ಳಬಹುದಾ? 100% ಮಿಸ್ ಮಾಡಿಕೊಳ್ಳಬಹುದು. ಯಾಕಂದ್ರೆ ದೇವರು ನಮ್ಮನ್ನ ಪಪೆಟ್ ಆಗಿ ಸೃಷ್ಟಿ ಮಾಡಿಲ್ಲ, ರೋಬೋಟ್ ಆಗಿ ಸೃಷ್ಟಿ ಮಾಡಿಲ್ಲ. ಹೀಗೆ ಮಾಡಬೇಕು ಚಿತ್ತ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ನೀನು ಆಯ್ಕೆ ಮಾಡಬಹುದು, ಮಾಡದಲ್ಲೇ ಇರಬಹುದು. ನೀನು ದೇವ್ರ ಪ್ಲಾನ್ ಅಲ್ಲಿ ಇರಬಹುದು ಅಥವಾ ನಿಂದೆ ಬಿ ಪ್ಲಾನ್ ಅಲ್ಲಿ ಮುಂದೆ ಹೋಗ್ಬೋದು. ಅದು ನಿನ್ನ ಕೈಯಲ್ಲಿದೆ. ಪ್ರತಿದಿನ ನನಗೆ ನಿನಗೆ ಈ ವಿಷಯದಲ್ಲಿ ಶೋಧನೆ ಇದೆ. ನೋಡಿ, ದೇವರು ಆದಾಮ ಅವಳನ್ನ ಸೃಷ್ಟಿ ಮಾಡಿದಾಗ ಆ ತೋಟದಲ್ಲಿ ಇಟ್ಟಿದ್ರು, ಚಿತ್ತ ಸ್ವಾತಂತ್ರ್ಯ ಕೊಟ್ಟಿದ್ದ ಶ್ರೇಷ್ಠವಾದ ಗಿಫ್ಟ್ ಅದು. ಅವರು ಕ್ರಿಯೇಟರ್ ಮತ್ತೆ ಕ್ರಿಯೇಷನ್ ಮಧ್ಯೆ ಕ್ರಿಯೇಟರ್ನ ಬಿಟ್ಟು ಕ್ರಿಯೇಷನ್ ಆಯ್ಕೆ ಮಾಡಿದ್ರು. ದೊಡ್ಡ ಸಮಸ್ಯೆಗೆ ಒಳಗಾದರು. ಇವತ್ತವರೆಗೂ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗೆ ಕಾರಣ ಅವನು ಕ್ರಿಯೇಟರ್ನ ಬಿಟ್ಟು ಕ್ರಿಯೇಷನ್ನ ಆಯ್ಕೆ ಮಾಡುವುದಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯ ಎಚ್ಚರಿಸ್ತದೆ. ನೀವು 1 ಯೋಹಾನ 2ನೇ ಅಧ್ಯಾಯ 15, 16, 17ನೇ ವಚನ, ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿಸಬೇಡಿರಿ. ಲೋಕವನ್ನು ಪ್ರೀತಿಸುವವನಿಗೆ ತಂದೆ ಮೇಲಿನ ಪ್ರೀತಿ ಇಲ್ಲ.